ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ರಾಜಕೀಯದಲ್ಲಿ ಸ್ಯಾನೆ ಅನುಭವ ಇರೋರು ನಂದಿತಾತ್ಗೆ. ಆದ್ರಿಂದ ಮಹಿಳೆಯರೇ, ಈ ಕಿತ ಮಹಿಳಾ ಸಂಘದ ಚುನಾವಣೆಯಲ್ಲಿ ಪುಸ್ತಕದ ಗುರುತಿಗೆ ಓಟ್ ಹಾಕ್ಬೇಕು ಅಂತ ನಾನು ಕೇಳ್ಕತ್ತಾ ಇದ್ದೀನಿ. ಸಣವ ಹೇಗಿದ್ರಿ? ತಕಳಿ, ಮಹಿಳಾ ಸಂಘ ಚುನಾವಣೆಗೆ ನಮ್ಮ ಅದಕ್ಕೆ ನಿಂತ್ಕೋತವ್ರೆ. ಗೆಲುವಿನ ಗುರುತಿಗೆ ಓಟ್ ಹಾಕ್ಬೇಕು. ನಾವು ಓಟ್ ಹಾಕೋದಿರ್ಲಿ, ನೀವು ಯಾವ ಪಕ್ಷ ಅಂತ ಹೇಳಿ ರಾಮಣ್ಣರೇ. ನೀವು ಕನ್ಫ್ಯೂಸ್ ಮಾಡಿದ್ರೆ ನಾವು ಯಾರಿಗ ಹಾಕೋದು ಓಟು ರಾಮಣ್ಣರೇ? ಮೊದಲು ಜಾನಕಿ ಅಮ್ಮರ್ಗ ಅಂತ ಹೇಳಿದ್ರಿ, ಇವಾಗ ನಂದಿತಮ್ಮರ್ಗ ಅಂತ ಹೇಳ್ತಾ ಇದ್ದೀರಾ? ನೋಡಿ, ನೀವು ಬೇರೆ ಯಾರಿಗೂ ವೋಟ್ ಮಾಡಬೇಡಿ, ಗೆಲುವಿನ ಗುರುತಿಗೆ ವೋಟ್ ಮಾಡಿ, ಸರಿನಾ? ತಪ್ಪದೆ ಗೆಲುವಿನ ಗುರುತಿಗೆ ಓಟ್ ಹಾಕ್ಬೇಕು, ಆಯ್ತಾ? ಕೊಡಿಲಿ. ನೀವೇ ನೋಡ್ತಾ ಇದ್ರ ನಡ್ರಿ, ಎಲ್ರೂ ಸರಿಯಾಗಿ ಕೇಳ್ಕೊಳ್ಳಿ. ಗೆಲುವಿನ ಗುರುತಿಗೆ ಓಟ್ ಹಾಕ್ಬೇಕು. ಅಕ್ಕ, ಈ ರಾಮಣ್ಣ ಯಾಕೋ ಡಬಲ್ಗೆ ಮಾಡ್ತವನೆ ಅಂತ ಅನ್ನಿಸ್ತಾ ಇಲ್ವಾ? ಆ ಕೋಣ ಏನೇ ಮಾಡಿದ್ರು ನಮ್ಮ ಹುಷಾರಲ್ಲಿ ನಾವೆಲ್ರಿಗೂ ವೋಟ್ ಕೇಳಬೇಕು ಕಾಣೆ. ಈ ಎಲೆಕ್ಷನ್ನಲ್ಲಿ ನಾನೇ ಗೆಲ್ಲಬೇಕು, ಗೆದ್ದೇ ಗೆಲ್ತೀನಿ. ಅಯ್ಯಪ್ಪ, ಸ್ಯಾನೆ ಬಿಸಿಲು. ವಾ, ಏನು ರಾಮಣ್ಣ ಪ್ರಚಾರ ಮಾಡಿ ಸಾನೆ ಸುಸ್ತಾಗಿರಂಗಿದ್ಯಾ? ಲೈ ಬಡತವ, ನೀವ್ಯಾಕಲ್ಲ ಬಂದ್ರಿ ಇಲ್ಲಿಗೆ? ನಮ್ಮ ವಿರೋಧ ಪಕ್ಷದವರು ಹೆಂಗವ್ರೆ ಅಂತ ಕ್ಷೇಮ ವಿಚಾರಿಸಕ್ಕೆ ಬಂದು. ಹಾಂ, ಲೈ ನಾನು ಇರೋದ್ ಪಕ್ಷದನು ಅಂತ ಯಾರಲ್ಲ ಹೇಳಿದ್ ನಿಮಗೆ? ಯಾವನ್ ಯಾಕೆ ಹೇಳ್ಬೇಕು? ಇಡೀ ಊರ್ಗೂರೇ ನೋಡ್ಲಿಲ್ವಾ ನಿಂಗೆ ಮೈಕ್ ಹಾಕೊಂಡು ನಿಮ್ಮ ಅತ್ತಿಗೆಗೋಸ್ಕರ ಕೂಗಾಡಿದ್ನ? ಲೈ ಆಗ್ತಿ ನೋಡು, ಆವಾಗಲೇ ಜಾನಕಿ ಅವ್ರ ಪಕ್ಷಕ್ಕೆ ಪ್ರಚಾರ ಮಾಡಲಿಲ್ವೇನಲ್ಲ? ಮತ್ತೆ ಯಾಕೆ ಕೊಡೋದೆ? ಅದು ಲೈ, ಅದು ಕಾಲದ ಮೈಮೇಕಲ್ಲ ಅಣ್ಣ. ಸಾಕು, ಸುಮ್ಕೆ ಡೌ ಮಾಡಬೇಡ. ಲೈ, ಇವಾಗ ಏನ್ರಲ್ಲ ನಿಮ್ಮ ಪ್ರಾಬ್ಲಮ್ಮು? ಅಣ್ಣ, ನೀನು ನಿಮ್ಮದಕ್ಕೆ ಪಕ್ಷನಾ ನಮ್ಮದಕ್ಕೆ ಪಕ್ಷನಾ ಅಂತ ನಮಗೆ ಗೊತ್ತಾಗಬೇಕು. ಲೈ ದಡ್ಡ, ಇದ್ರಾಗ ಏನ್ರಲ್ಲ ಡೌಟು? ನಾನು ಯಾವತ್ತಿದ್ರೂ ಲೈ ನಾನು ಯಾವತ್ತಿದ್ರೂ ಜೈ ಅನ್ನೋದು ನಮ್ಮ ಮದ್ಕೆ ಪಕ್ಷಕ್ಕೆ ಕಂಡ್ರಲ್ಲ. ನೀನೇನೇ ಹೇಳಿದ್ರು ನಾನು ಬದಲಾಕಿಲ್ಲಕ್ಕಲ್ಲ, ಅಷ್ಟೇ ಬಂದ್ಬಿಟ್ಟ ಹೇಳಕ್ಕೆ. ಬಾಬಾ, ಏನಾಯ್ತು? ಓ, ಅದಕ್ಕೆ ನೀವು ಯಾವಾಗ ಬಂದ್ರಿ? ಅದು ಏನಿಲ್ಲ, ಅದಕ್ಕೆ ಇರೋದ್ ಪಕ್ಷದವರು ಕೆಣಕ್ತಾವ್ರೆ. ಇವ್ರ ಹತ್ರ ಏನು ಮಾತು ಬಾಬಾ? ಏಯ್, ನೀವು ಯಾಕ್ರು ಬಂದ್ರಿ ಇಲ್ಲಿಗೆ? ಅದು ಅಮ್ಮೋರೇ. ಮಂಜಣ್ಣ ಹಾಂ, ಬೈತಿದೆ. ಹೋಗಿ. ಎಷ್ಟೇ ವಿರೋಧ ಪಕ್ಷದಾದ್ರೂ ಒಂದು ಮಾತು ಹೇಳೋದು ನಮ್ಮ ಕರ್ತವ್ಯ. ಹಾಂ, ಏನು ಮಾತು? ನಮ್ಮ ಜಾನಕಿ ಮೇಡಮ್ ಒಂದು ಓಟ ಕೊಡಿ. ಮಂಜಣ್ಣ ತಗೋ ಕೊಡು. ಅಮ್ಮೋರೇ, ನಮ್ಮ ಅತ್ತಿಗೆಗೆ. ಎಷ್ಟು ಧೈರ್ಯ ನಿನಗೆ? ಹಾಂ, ರಮಣ ನಾವು ಬರ್ತೀವಿ. ಚಂದ್ರಿ, ನಮ್ಮ ಜಾನಕಿ ಮೇಡಮ್ ಒಂದು ಓಟ ಕೊಡು. ಬುಕ್ಕು. ಹೋಗ್ತಾ ಇಲ್ವಾ ನಿಮ್ಮ?
ಬಾವಾ, ಜಾನಕಿಗೆ ಜನರ ಸಪೋರ್ಟು ಜಾಸ್ತಿ ಆಗಿದೆ ಅನ್ನಿಸ್ತಿದೆ. ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಎಲೆಕ್ಷನ್ಯಾಗೆ ಯಾರು ಗೆಲ್ತಾರೆ ಅಂತ ನಂಗೆ ಸಂದಾಗ ಗೊತ್ತು. ಅಂದರೆ ನೀವೇ ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಅದಕ್ಕೆ ನಡ್ರಿ ಒಳಗೆ ಹೋಗಮ್ಮ, ಹೊಟ್ಟೆ ಹಸಿತೈತೆ. ಅಲ್ಲ ಬಾವಾ, ಹಸಿವು ಅಂತ ಹೇಳಿ ಬಕೆಟ್ ಎತ್ಕೊಂಡು ಹೋಗ್ತಿದ್ದೀರಾ? ಅಯ್ಯ, ಈ ಬಡ್ಡಿ ಸರಿ ಮಕ ತೊಳೆಯೋಕೋಗ್ಬಿಡ್ಲಿಲ್ಲ, ಮಕ ತಗೊಬತ್ತೀನಿ. ಇವರಿಬ್ರು ಏಟಾದ್ರೂ ಪಿರೂತಿ ಮಾಡಿ ಲಗ್ನ ಆದವ್ರಲ್ವಾ, ಒಬ್ರನ್ನೊಬ್ರು ಬಿಟ್ಕೊಡ್ತವ. ಮೊದಲೇ ಜೋಡಿ ಅಕ್ಕಿಗಳು, ನಾವು ಯಾವುದಕ್ಕೂ ಹುಷಾರಾಗಿರ್ಬೇಕಕ್ಕ. ಸಾರಿ ಅಕ್ಕ. ಈ ಕಿತ ಮಹಿಳಾ ಸಂಘ ಚುನಾವಣೆಯಲ್ಲಿ ನಮ್ಮ ಜಾನಕಿ ಅವರು ಭಾಗವಹಿಸ್ತವ್ರೆ. ಕೋಣ ಯಾಕೋ ಹಾದಿ ತಪ್ಪದಂಗಿದೆಯಲ್ಲ. ಅವನನ್ನು ನಂಬ್ಕೊಂಡ್ರೆ ಎಲೆಕ್ಷನಲ್ಲಿ ಗೆಲ್ಲೋಕ್ಕಾಗಲ್ಲ. ಇದಕ್ಕೆ ನಾನೇ ಏನಾದರೂ ಮಾಡಬೇಕು. ಅಪ್ಪಯ್ಯ, ಇದ್ರ ಬಗ್ಗೆ ಅಪ್ಪಯ್ಯನ ಹತ್ರ ಮಾತಾಡ್ಲಾ? ಹಲೋ ಮಗಳೇ, ಹೇಳಮ್ಮ. ಅಪ್ಪಯ್ಯ, ಬ್ಯುಸಿ ಇದ್ದೀರಾ? ಒಂದೆರಡು ನಿಮಿಷ ಮಾತಾಡಬಹುದಾ? ನಿನಗಿಲ್ದೇ ಇರೋ ಟೈಮ್ ಏನೋ ಕಂದ. ಯಾಕೆ ವಾಯ್ಸ್ ಏನೋ ಒಂಥರ ಡಲ್ ಆಗಿರೋ ಹಾಗಿದೆ, ಏನಾಯಿತು? ಅದೇ ಅಪ್ಪಯ್ಯ, ಎಲೆಕ್ಷನ್ ಬಗ್ಗೆ ಹೇಳಿದೆ ಅಲ್ವಾ? ಹಾಂ, ಏನಾಯಿತು? ಅವಳು ವಾಪಸ್ ತಗೊಂಡ್ಬಿಟ್ಲಾ? ಇಲ್ಲ ಅಪ್ಪಯ್ಯ, ಎಲೆಕ್ಷನಲ್ಲಿ ನಾನು ಸೋತು ಹೋಗ್ತೀನೇನೋ ಅಂತ ಭಯ ಆಗ್ತಿದೆ. ಚೀಚಿ, ನನ್ನ ಮಗಳ ಬಾಯಲ್ಲಿ ಇಂಥ ಮಾತಾ? ಮೈಸೂರು ಮಾಧವಯ್ಯನ ಮಗಳು ಕಣೋ ನೀನು. ನನ್ನ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ರಾಜಕೀಯ. ಅಂಥವನ ಮಗಳಾಗಿ ನೀನು ಆಫ್ಟರ್ ಆಲ್ ಒಬ್ಬ ಮಿಡ್ಲ್ ಸ್ಕೂಲ್ ಮೇಡಮ್ಗೆ ಹೆದರ್ಕೊಳ್ಳೋದ? ಅವಳ ಕಡೆ ಜನ ಜಾಸ್ತಿ ಆಗ್ತಿದ್ದಾರೆ ಅಪ್ಪಯ್ಯ. ಆಗ್ತಾರೆ, ಜನಕ್ಕೇನು? ಕುರುಡು ಕುರಿಗಳು ಒಂದು ಹೋದ್ರೆ ಸಾಕು, ಎಲ್ಲ ಹಿಂದೆನೇ ಮೂಸ್ಕೊಂಡು ಹೊರಟು ಬಿಡುತ್ತವೆ. ಅಂಥ ಕುರುಡು ಕುರಿಗಳಿಗೆ ಬೆಳಕು ತೋರಿಸಿ ನಮ್ಮ ಕಡೆಗೆ ಎಳ್ಕೊಳ್ಳೋದಕ್ಕೆ ಅಂತಾನೆ ಒಂದು ಹಣತೆ ಇದೆಯಮ್ಮ. ಅದೇ ಹಣ. ಹಣ ಅನ್ನೋ ಹಣತೆ. ಅದನ್ನು ಚೆಲ್ಲಿದ್ರೆ ಸಾಕು, ಎರಡೂ ಕೈ ಎತ್ತಿ ನಮಗೆ ಜೈಕಾರ ಹಾಕ್ತಾರೆ ನಮ್ಮ ಜನ. ಹೌದಾ? ನಾನು ಗೆಲ್ತೀನ ಅಪ್ಪಯ್ಯ? ಎಂಥ ಹುಚ್ಚು ಪ್ರಶ್ನೆ ಮಗಳೇ. ಗಾಂಧಿ ತಾತ ಒಬ್ಬ ಜೊತೆಗಿದ್ರೆ ಸಾಕು, ಎಂತೆಂಥ ದೊಡ್ಡ ಎಲೆಕ್ಷನ್ ಬೇಕಾದರೂ ಗೆದ್ದು ಬಿಡ್ಬೋದು. ಇದು ಆಫ್ಟರ್ ಆಲ್ ಮಹಿಳಾ ಸಂಘದ ಎಲೆಕ್ಷನ್. ಥ್ಯಾಂಕ್ಸ್ ಅಪ್ಪಯ್ಯ, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಆ ಕೆಲಸ ಮಾಡ್ತೀನಿ. ಶಬಾಷ್ ಶಬಾಷ್. ಅದು ನನ್ನ ಮಗಳು ಅಂತಂದರೆ ನೋಡು, ಇನ್ಯಾವತ್ತೂ ನನಗೆ ಫೋನ್ ಮಾಡೋವಾಗ ನೀನು ಬೇಜಾರಲ್ಲಿ ಇರಬಾರ್ದು, ಆಯಿತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಪ್ಪಯ್ಯ. ಲವ್ ಯು. ಲವ್ ಯು ಟು. ಬಾಯ್ ಪುಟ್ಟ, ಟೇಕ್ ಕೇರ್. ಥ್ಯಾಂಕ್ಸ್ ಅಪ್ಪಯ್ಯ. ಏಯ್, ಇಲ್ಲೇ ನಿಂತ್ಕೊಂಡೆಲ್ಲ ಕತ್ ಕೇಳಿಸ್ಕೊತಿದ್ದೇನೆ.
ಇಲ್ಲ ಅಕ್ಕ, ನಾನು ಇವಾಗಲೇ ಬಂದದ್ದು. ಸರಿ ಸರಿ, ಕೆಲಸ ಇದೆ ನಡಿ. ಏನು ಕೆಲಸ ಅಕ್ಕ? ಎಲ್ಲ ಹೆಂಗಸ್ರಿಗೂ ದುಡ್ಡು ಕೊಟ್ಟು ನನಗೆ ಓಟ್ ಮಾಡಿ ಅಂತ ಹೇಳಬೇಕು. ಏನೋ ಎಲ್ಲ ಹೆಂಗಸ್ರಿಗ ಆಟೊಂದು ದುಡ್ಡು ಕೊಡ್ಬೇಕಾ? ಸುಮ್ಕೆ ಯಾಕಕ್ಕ? ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಇದು ನನ್ನ ಮರ್ಯಾದೆ ಪ್ರಶ್ನೆ. ಆ ಟೀಚರ್ ವಿರುದ್ಧ ನಾನೇ ಗೆಲ್ಲಬೇಕು. ನಡಿ. ಬನ್ನಿ ಬನ್ನಿ, ಬಿರ್ಬಿರ್ನೆ ಬನ್ನಿ. ಅಕ್ಕ, ನಿಮ್ಮೆಲ್ರೂ ಇಷ್ಟೊತ್ತಲ್ಲಿ ಯಾಕೆ ಕರೆಸಿದ್ದೀನಿ ಅಂತ ಕುತೂಹಲ ಇರಬಹುದು. ತುಂಬ ಮುಖ್ಯವಾದ ವಿಷಯ, ಅದಕ್ಕೆ ಇಲ್ಲಿಗೆ ಕರೆಸಿದ್ದು. ನಿಮಗೆ ಗೊತ್ತಿರೋ ಹಾಗೆ ದೊಡ್ಡ ಮನೆಗೆ ನಾನು ಏನೆಲ್ಲ ಮಾಡಿದ್ದೀನಿ ಅಂತ ಗೊತ್ತು. ನನಗೆ ನಿಮ್ಮ ಎಲ್ಲರ ಮೇಲೂ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅಂತ ನಿಮಗೂ ಗೊತ್ತು. ಜಾನಕಿಗೂ ಇದೆ, ಇಲ್ಲ ಅಂತಲ್ಲ. ಆದರೆ ಅವಳು ಸಿಟಿಯಿಂದ ಬಂದವಳು. ನಮ್ಮ ಹಳ್ಳಿ ಬಗ್ಗೆ ಅವಳಿಗೆ ಅಷ್ಟಾಗಿ ಗೊತ್ತಿಲ್ಲ. ಏನೋ ಸ್ವಲ್ಪ ಓದ್ಕೊಂಡಿದ್ದಾಳೆ ಅಂತ ನೀವೆಲ್ಲರೂ ಅವಳ ಮೇಲೆ ಸ್ವಲ್ಪ ಭರವಸೆ ಇಟ್ಕೊಂಡಿದ್ದೀರ. ಆದರೆ ನಿಮ್ಮೆಲ್ಲರ ಕಷ್ಟನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಮನಸ್ಸು ಬೇಕಲ್ಲ. ನನಗೆ ಗೊತ್ತು ನೀವೆಲ್ಲರೂ ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ. ನಾನೇನಾದರೂ ಮಹಿಳಾ ಸಂಘದ ಅಧ್ಯಕ್ಷೆ ಆದರೆ ಇನ್ನು ಮುಂದೆ ನಿಮಗೆ ಆ ಸಮಸ್ಯೆನೇ ಇರೋದಿಲ್ಲ. ಈಗ ಯಾರಿಗೆ ವೋಟ್ ಮಾಡಬೇಕು ಅಂತ ನಿಮ್ಮೆಲ್ರಿಗೂ ಗೊತ್ತು ಅಲ್ವಾ? ಚಂದ್ರಿ, ಈ ದುಡ್ಡನ್ನ ಎಲ್ಲರೂ ಹಂಚ್ಕೊಳ್ಳಿ. ಈಗ ನಿಮ್ಮ ಜೊತೆ ಯಾರು ಬಂದಿಲ್ವೋ ಅವ್ರಿಗೂ ಕೊಟ್ಬಿಡಿ. ತಕೊಳ್ಳಿ ಅಮ್ಮವ್ರೆ, ಏನಿದೆಲ್ಲ ದುಡ್ಡೆಲ್ಲ ನಮಗೆ ಬೇಡ. ರುಕಮ್ಮ, ನಿನಗೆ ಬರ್ತಿರೋ ಸಂಬಳ ನಿನಗೆ ಸಾಕಾಗ್ತಿದ್ಯಾ? ಸುಮ್ಮನೆ ತಗೋ. ನಮಗೆ ಬೇಡ ಅಮ್ಮವ್ರೆ. ಸಾವಿತ್ರಿ, ನೀನು ತಗೋ. ನಿನ್ನ ಮಗಳಿಗೆ ಹೊಸ ಬಟ್ಟೆಗಳು ಕೊಡಿಸು. ನನಗೂ ಬೇಡ ಅಮ್ಮವ್ರೆ. ಬೇರೆಯವ್ರು ಕೊಡೆ. ತಕೊಳ್ಳಿ. ನೀವು ನಮ್ಮ ನುಡಿಕಮ್ಮನ್ ಮಾತಾಡ್ಸಿದ್ದೆ ಸ್ಯಾನೆ ಖುಷಿ ಆಯಿತು ಅಮ್ಮವ್ರೆ. ನಮಗೆ ದುಡ್ಡೆಲ್ಲ ಬೇಡ. ಅಮ್ಮವ್ರೆ, ನಿಮಗೂ ಸಮಯ ಆಯಿತು, ಹೋಗಿ ಮನ್ಕೊಳ್ಳಿ. ಬನ್ನಿ ಹೋಗೋಣ. ಆದ್ರಿಂದ ಮಹಿಳೆಯರೇ, ಈ ಕಿತ ಮಹಿಳಾ ಸಂಘದ ಚುನಾವಣೆಯಲ್ಲಿ ಪುಸ್ತಕದ ಗುರುತಿಗೆ ಓಟ್ ಹಾಕ್ಬೇಕು ಅಂತ ನಾನು ಕೇಳ್ಕತ್ತಾ ಇದ್ದೀನಿ. ಅರೆ ವಾ, ನೀವು ಕಾಪಿಸ್ಕೊಂಡಾಗ್ಲೂ ನಿಮ್ಮ ವಾಯ್ಸು ಸ್ಯಾನೆ ಸಂದಾಗಿ ಕೇಳ್ತೈತೆ. ಸರಿ, ನಾಚ್ಕೊಂಡಿದ್ದು ಸಾಕು, ಸ್ನಾನಕ್ಕೆ ಹೋಗಿ. ನಮ್ಮರೆ, ನನ್ನ ಮ್ಯಾಕೆ ಇನ್ನ ಪಾಪನಾ? ನಮ್ಮರೆ, ನನ್ನ ಮ್ಯಾಕೆ ಇನ್ನ ಪಾಪನಾ? ಕ್ವಾಪ ಇದ್ರೆ ಏಳಿ. ಕ್ವಾಪ ಇದ್ರೆ
ಯೋಳಿ ನಮ್ಮರೆ ನಾನು ಮಾಡಿದ್ದು ಆಟೋ ಒಂದು ದೊಡ್ಡ ತೆಪ್ಪ. ಯಾಕೆ ಒಂದು ಮಾತಾಡದೇ ಇದ್ದೀರಾ? ಹೇಳಿ ನಮ್ಮರೆ. ನಮ್ಮರೆ ನಾನು ಮಾಡಿದ್ದು ಆಟೋ ಒಂದು ದೊಡ್ಡ ತೆಪ್ಪ. ಯಾಕೆ ಒಂದು ಮಾತಾಡದೇ ಇದ್ದೀರಾ? ಹೇಳಿ ನಮ್ಮರೆ. ಹೀಗೆ ಬಿಟ್ಟರೆ ಇವರು ಮೆಸೇಜ್ ಮಾಡ್ತಾನೆ ಇರ್ತಾರೆ. ಬ್ಲಾಕ್ ಮಾಡಬೇಕು. ಅಯ್ಯೋ, ಇದೇನಿದು? ನಮ್ಮವ್ರ ಫೋಟೋನೇ ಕಾಣ್ತಾ ಇಲ್ಲ. ಒಂದು ಫೋನ್ ಮಾಡಿ ನೋಡಮ್ಮ. ಓ, ನಮ್ಮವ್ರಿಗೆ ಈಟೊಂದು ಕೋಪನ. ಫೋನ್ ಮಾಡಿದ್ರೆ ಕಟ್ ಮಾಡ್ತಾವ್ರಲ್ಲ. ಹಾಂ, ಮಾವ ಹಿಂಗೊಂದು ಫೋನ್ ಮಾಡಮ್ಮ. ಹಲೋ ಅಲಿ ಅಂದ್ರೆ ಮಾವಯ್ಯ, ಈಗ ನಾನು ಫೋನ್ ಮಾಡಿದ್ದೇನಾರ ತೊಂದರೆ ಆಯ್ತಾ ನಿಮಗೆ? ಅಯ್ಯೋ, ಇದೇನು ಹೀಗೆ ಕೇಳ್ತೀರಾ? ನೀವು ಫೋನ್ ಮಾಡಿದ್ರೆ ನನಗೆ ಇನ್ನೂ ಖುಷಿನೇ. ಮಾವಯ್ಯ, ಜಾನಕಿ ಅವರು ಏನು ಮಾಡ್ತಾವ್ರೆ? ಏನಾರ ಕೆಲ್ಸದಾಗವ್ರ? ಇಲ್ವಲ್ಲ, ರೂಮಲ್ಲಿ ಇರಬೇಕು. ಯಾಕಳಿ ಅಂದರೆ? ಅಲ್ಲ, ನಾನು ಆಟೋದ್ಕಿಂತ ಫೋನ್ ಮಾಡಿದ್ರು ಕಟ್ ಮಾಡ್ತಾವ್ರೆ. ನಾನು ಅವ್ರ ತವ ಮಾತಾಡಬೇಕು ಅನ್ನಿಸ್ತೈತೆ. ಹೊಸಿ ಫೋನ್ ಕೊಡ್ತೀರಾ? ಹಾಂ, ಒಂದು ನಿಮಿಷ ಕೊಡ್ತೀನಿ. ಜಾನು, ಅಳಿ ಅಂದ್ರೆ ಫೋನ್ ಮಾಡಿದ್ದಾರೆ, ಏನೋ ಮಾತಾಡ್ಬೇಕಂತೆ. ತಗೋ. ಅಪ್ಪ, ನನಗೆ ಯಾರ ಹತ್ರನೂ ಮಾತಾಡಲ್ಲ. ಜಾನು, ಹಠ ಮಾಡಬೇಡ. ಫೋನ್ ಮಾಡಿದ್ದಾರೆ, ಏನೋ ಹೇಳ್ಬೇಕಂತೆ. ತಗೋ, ಮಾತಾಡು. ಹಾಂ. ಹಲೋ ನಮ್ಮವ್ರೆ. ಹಲೋ, ಹೇಳಿ, ಏನು ವಿಷಯ? ನಂತವ್ ಯಾಕೆ ಮಾತಾಡ್ತಿಲ್ಲ ನಮ್ಮವ್ರೆ? ಯಾಕೆ? ನಿಮಗೆ ಕಾರಣ ಗೊತ್ತಿಲ್ವಾ? ಮತ್ತೆ ಹೇಗೆ ನಡೀತದೆ ನಿಮ್ಮ ಪಕ್ಷದ ಪ್ರಚಾರ? ನಿಮ್ಮ ಅತ್ತಿಗೆಗೆ ನೀವು ಒಳ್ಳೆ ಸಪೋರ್ಟ್ ಅಂತೆ. ನಮ್ಮವ್ರೆ, ನಾನು ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಲಿ ಇವಾಗ? ನಿಮಗೆ ಆ ಕಷ್ಟ ಎಲ್ಲ ಬೇಡ. ಅದಕ್ಕೆ ನಾನೇ ನಿಮ್ಮನ್ನ ಅರ್ಥ ಮಾಡಿಕೊಂಡೆ. ಇಲ್ಲ, ನೀವು ಏನೇನೋ ಅರ್ಥ ಮಾಡ್ಕೊಂಡಿದ್ದೀರಾ. ಅದಕ್ಕೆ ನಿಮಗೆ ನನ್ನ ಮೇಲೆ ಕೋಪ. ನೋಡಿ ರಾಮವ್ರೆ, ನನಗೀಗ ತುಂಬ ಕೆಲಸಗಳಿದೆ.
ನೀವು ಫೋನ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡಿ. ಹಲೋ ಹಲೋ ನಮ್ಮರೇ, ಹಲೋ ನಿಮಗೂ ಯಾಕೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ ರಾಮು ಅವರೇ. ನಿಮ್ಮ ಅತ್ತಿಗೆ ಮಾತು ಕೇಳಿದೆ ನೀವು ಓದೋದಕ್ಕೆ ಕುತ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಯಾಕೆ ರಾಮು ಅವರೇ ಹೇಗೆ ಮಾಡ್ತೀರಾ?